ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಸರ್, ನಿಮ್ಮ ಮಗಳು ಮೃಣಾಲಿನಿ ನಮ್ಮ ಪಕ್ಷದ ಅಧ್ಯಕ್ಷ ಆಗ್ತಿರೋದು ನನಗಂತೂ ತುಂಬ ಸಂತೋಷ ಆಗ್ತಿದೆ ಸರ್. ಬರೋ ಎಲೆಕ್ಷನಲ್ಲಿ ಶಿವಕೃಷ್ಣ ದೇಸಾಯಿ ಅವ್ರನ್ನ ಮಟ್ಟ ಹಾಕೋದಕ್ಕೆ ಸರಿಯಾದ ಟೈಮ್ನಲ್ಲಿ ಸರಿಯಾದ ನಿರ್ಧಾರ ತಗೊಂಡಿದ್ದೀರಾ ಸರ್. ಯಾಕೆ ಮುನಿಯಪ್ಪನವ್ರೆ ತಾವೇನೋ ಮಾತಾಡ್ತಾ ಇಲ್ಲ? ಯಾಕೆ, ಏನು ಸಮಾಚಾರ? ತುಂಬ ಡಲ್ ಆಗಿಬಿಟ್ಟಿದ್ದೀರಿ. ಇಲ್ಲ ಬುದ್ಧಿ, ನನಗೆ ಶಾನೇ ಬೇಜಾರಾಗ್ಬಿಟ್ಟಿದೆ. ಯಾಕೆ? ನಾನು ಈಗ ಹೇಳ್ತೀನಂತ ತಾವು ತಪ್ಪು ತಿಳ್ಕೊಬಾರ್ದು ಬುದ್ಧಿ. ಇಲ್ಲ ಹೇಳಿ. ಅದೇ ಬುದ್ಧಿ, ಇಷ್ಟು ದಿನ ನಾನು ಜನಹಿತ ಪಕ್ಷಕ್ಕೆ ಅಧ್ಯಕ್ಷನಾಗಿದ್ದೆ. ನೀವು ಆ ಶಿವಕೃಷ್ಣ ದೇಸಾಯಿ ಅವ್ರನ್ನ ಮಟ್ಟ ಹಾಕಬೇಕು ಅಂತೇಳಿ ನಿಮ್ಮ ಮಗಳನ್ನ ಅಧ್ಯಕ್ಷಿ ಮಾಡಿದ್ರಿ. ಆದರೆ ಇದುವರೆಗೂ ತಾವು ನನ್ನ ಬಗ್ಗೆ ಒಂದು ಮಾತು ಮಾತಾಡಲಿಲ್ವಂತೇಳಿ ಶಾನೆ ಬೇಜಾರಾಗ್ಬಿಟ್ಟೈತೆ. ನನಗೆ ಬರೇ ಪಕ್ಷದಲ್ಲಿ ಮಂತ್ರಿಯಾಗಿ ಉಳ್ಕೊಂಡ್ಬಿಡ್ತೀನಿ ಅಂತೇಳಿ ತುಂಬ ಬೇಜಾರಲ್ಲಿದ್ದೀನಿ. ಬೇಸರ ಮಾಡ್ಕೋಬೇಡಿ ಮುನಿಯಪ್ಪನವ್ರೆ, ನಿಮ್ಮ ಬಗ್ಗೆ ನಾನು ಯೋಚನೆ ಮಾಡ್ದಂಗೆ ಇರ್ತೀನ? ಅಲ್ಲ, ನೀವು ರಾಮ, ನನ್ನ ಲಕ್ಷ್ಮಣ ಅಂತಿರ್ತೀರಾ. ಅಂತ ರಾಮನ್ನ ನೀವು ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು? ಮುನಿಯಪ್ಪನವರೇ, ನಿಮ್ಮನ್ನ ಪಕ್ಷದ ಪಾರ್ಲಿಮೆಂಟ್ರಿ ಬೋರ್ಡ್ಗೆ ಸೆಕ್ರೆಟರಿ ಮಾಡೋಣ ಅಂತ ಇದ್ದೀನಿ. ಅಸೆಂಬ್ಲಿಗೆ ಟಿಕೆಟ್ ಹಚ್ಚೋ ಕೆಲಸ ನಿಮ್ಮದು. ತುಂಬ ಪವರ್ಫುಲ್ ಪೋಸ್ಟ್ ಅದು. ಥ್ಯಾಂಕ್ಸ್ ಬುದ್ಧಿ, ನನಗೀಗ ತುಂಬ ಸಂತೋಷ ಆಯಿತು. ಸರ್, ಏನು ನೀರಜ್? ಇಂಟೆಲಿಜೆನ್ಸ್ SP ಶರತ್ ಚಂದ್ರ ಅವ್ರು ಬಂದಿದ್ದಾರೆ ಸರ್. ಕಳಿಸ್ಕೊಡಿ ಒಳಗಡೆ. ಸರಿ ಸರ್. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಏನು ರೀ ಮಿಸ್ಟರ್ ಶರತ್ಚಂದ್ರ? ಸರ್, ರಾಜಕೀಯವಾಗಿ ಕೆಲವು ಡೆವಲಪ್ಮೆಂಟ್ಸ್ ಆಗಿದೆ, ಅದನ್ನು ರಿಪೋರ್ಟ್ ಮಾಡೋಕ್ಕೆ ಬಂದೆ ಸರ್. ಹೇಳಿ. ಸರ್, ವಿರೋಧ ಪಕ್ಷದ ನಾಯಕರಾದ ಶಿವಕೃಷ್ಣ ದೇಸಾಯಿ ಅವರು ಮತ್ತು ಕೇಂದ್ರ ಪರಿಸರ ಖಾತೆ ಸಚಿವರಾದ ಆನಂದರಾಜ್ ನಂದೀಪುರ್ ಅವರು ನಿವೇದಿತಾ ದೇವಸಾಗರ್ ಅವ್ರ ಮನೆಗೆ ಹೋಗಿದ್ರಂತೆ ಸರ್. ಕಾರಣ? ನಿವೇದಿತಾ ಅವ್ರನ್ನ ಅಂತ್ಯೋದಯ ರಂಗ ಪಕ್ಷದ ಅಧ್ಯಕ್ಷರಾಗಿ ಅಂತ ಕೇಳೋದಕ್ಕೆ. ವಾಟ್? ನಿವೇದಿತಾ ಅವರನ್ನ ಅಂತ್ಯೋದಯ ರಂಗದ ಅಧ್ಯಕ್ಷನಾಗಿ ಮಾಡ್ತಾರಂತ? ಹೌದು ಸರ್. ನಿವೇದಿತಾ ಅವರು ಈ ಪ್ರಪೋಸಲ್ನ ಒಪ್ಕೊಂಡಿದ್ದಾರಾ? ಒಪ್ಪಿದ್ದಾರೆ ಅಂತ ನಮ್ಮ ಮೂಲಗಳು ಹೇಳುತ್ತೆ. ಹೌದಾ? ಇಷ್ಟರಲ್ಲೇ ತಮ್ಮ ಪಕ್ಷದ ಮುಖಂಡರ ಸಭೆ ಕರೆದು ನಿವೇದಿತಾ ಅವ್ರನ್ನ ತಮ್ಮ ಪಕ್ಷದ ಅಧ್ಯಕ್ಷೆ ಅಂತ ಅನೌನ್ಸ್ ಮಾಡ್ತಾರಂತೆ ಸರ್ ಶಿವಕೃಷ್ಣ ದೇಸಾಯಿ ಅವರು. ಹೋ, ಇನ್ನೇನಾದರೂ ಡೀಟೇಲ್ಸ್? ಸದ್ಯಕ್ಕಿಷ್ಟೇ ಸರ್. ಮತ್ತೇನಾದರೂ ವಿಚಾರ ಗೊತ್ತಾದರೆ ತಮ್ಗೆ ರಿಪೋರ್ಟ್ ಮಾಡ್ಕೊಳ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್. ನಾನಿನ್ನು ಬರ್ತೀನಿ ಸರ್. ಅಲ್ಲ ಸರ್, ಆ ಶಿವಕೃಷ್ಣ ದೇಸಾಯಿ ಅವರು ತಮ್ಮ ಪಕ್ಷಕ್ಕೆ ನಿವೇದಿತವ್ರನ್ನ ಅಧ್ಯಕ್ಷನಾಗಿ ಮಾಡ್ತಾ ಇದ್ದಾರೆ. ಆ ಎಮ್ಮನಿಗೆ ರಾಜಕೀಯದಲ್ಲಿ ABCDನೇ ಗೊತ್ತಿಲ್ಲ. ಎಲ್ಲ ರಾಜಕೀಯ ತಂತ್ರಗಾರಿಕೆ ಮುನಿಯಪ್ಪನವ್ರೆ. ನಾವು ಅವ್ರ ಸೊಸೆ ಮೃಣಾಲಿನಿಯವರನ್ನು ನಮ್ಮ ಪಕ್ಷದ ಅಧ್ಯಕ್ಷೆಯನ್ನಾಗಿ ಮಾಡಿದ್ದೀವಿ ನೋಡಿ. ಇಡೀ ರಾಜ್ಯದ ಮಹಿಳೆಯರ ಸಿಂಪತಿ ನಮ್ಮ ಪಕ್ಷಕ್ಕೆ ಬಂದ್ಬಿಡುತ್ತೆ, ಅವರೆಲ್ಲರ ಓಟು ನಮ್ಮ ಪಕ್ಷಕ್ಕೆ ಬಿದ್ದುಬಿಡುತ್ತೆ ಅನ್ನೋ ಭಯ ಅವ್ರಿಗೆ. ಅದನ್ನು ಹೊಡೆಯೋದಕ್ಕೆ ಮತ್ತೊಬ್ಬ ಮಹಿಳೆ ನಿವೇದಿತಾ ಅವರನ್ನು ಅವ್ರ ಪಕ್ಷದ ಅಧ್ಯಕ್ಷೆಯನ್ನಾಗಿ ಮಾಡಕೊಟ್ಟಿದ್ದಾರೆ, ನಮ್ಗೆ ಎದುರೇಟ್ ಕೊಡೋದಕ್ಕೆ. ಎಷ್ಟೇ ಆಗಲಿ, ಜೊತೆಗೆ ನಿವೇದಿತಾ ಅವರು ಹಿಂದಿನ ನಮ್ಮ ಮುಖ್ಯಮಂತ್ರಿ ರಾಜಾನಂದ ಸ್ವಾಮಿಯವರ ಸೊಸೆ. ನಿವೇದಿತಾ ಅವ್ರನ್ನ ಅವರ ಪಕ್ಷದ ಅಧ್ಯಕ್ಷೆಯನ್ನಾಗಿ ಮಾಡಿದ್ರೆ ರಾಜಾನಂದ ಸ್ವಾಮಿಯವರ ಕಮ್ಯುನಿಟಿಯ 14% ಓಟು, ಅಂದರೆ ನಮ್ಮ ರಾಜ್ಯದಲ್ಲಿ 14% ಇದ್ದಾರೆ ರಾಜಾನಂದ ಸ್ವಾಮಿಯವರ ಕಮ್ಯುನಿಟಿಯವರು. ಅಷ್ಟು ಓಟುಗಳು ನಮ್ಮ ಪಕ್ಷಕ್ಕೆ ಬರುತ್ತೆ ಅನ್ನೋ ಹುನ್ನಾರ. ಸರ್, ಹೀಗಾದರೆ ಬರೋ ಎಲೆಕ್ಷನಲ್ಲಿ ನಾವು ಗೆಲ್ಲೋದು ಕಷ್ಟ ಆಗುತ್ತೆ ಸರ್. ಅವ್ರ ತಂತ್ರಕ್ಕೆ ನಾವು ಪ್ರತಿತಂತ್ರ ಹೂಡಬೇಕು ಬುದ್ಧಿ. ಇಲ್ಲ ಅಂದರೆ ನಮಗೂ ನಮ್ಮ ಪಕ್ಷಕ್ಕೆ ಉಳುಗಾಲವೇ ಇಲ್ಲ. ರಾಜಕೀಯ ಚದುರಂಗದಾಟದಲ್ಲಿ ನಾವೇ ಬುದ್ಧಿವಂತರು ಅಂದ್ಕೊಂಡ್ಬಿಟ್ಟಿದ್ದಾರೆ ಶಿವಕೃಷ್ಣ ದೇಸಾಯಿ ಅವರು.
ಅವ್ರನ್ನ ಕಟ್ಟಾಕ್ತಕ್ಕಂಥ ನಡೆಗಳು ನನಗೂ ಗೊತ್ತಿದೆ. ಅವರ ನಿವೇದಿತ ವಿರುದ್ಧವಾಗಿ ನನ್ನ ಕಡೆಯಿಂದ ನಾನೊಂದು ಪಾನ್ನ ಮೂವ್ ಮಾಡ್ತೀನಿ. ಅವ್ರನ್ನ ಹೇಗೆ ಕಟ್ಟಾಕ್ತೀನಿ ಅಂತ ನೋಡ್ತಾ ಇರಿ. ನೀರಜ್ ಸರ್. ಚಾಬ್ರಿ ಅವರಿಗೆ ಫೋನ್ ಮಾಡಿ ಬೇಗ ಬರೋದಿಕ್ಕೆ ಹೇಳು. ಆಯಿತು ಸರ್. ನೋಡಿ, ಸದ್ಯಕ್ಕೆ ನನ್ನ ಕೈಲಿ ಅಧಿಕಾರ ಇಲ್ಲ, ನಿಮಗೆ ಗೊತ್ತಲ್ಲ. ಆದರೂ ಛಾಬ್ರಿಯಾ ಸಾಹೇಬ್ರ ಜೊತೆ ನಾನು ಮಾತಾಡಿ ನೋಡ್ತೀನಿ, ನಿಮ್ಮ ಕೆಲಸ ಆದರೂ ಆಗ್ಬೋದು. ವರುಣ್ ಮೇಡಮ್, ಛಾಬ್ರಿಯಾ ಸಾಹೇಬರು ಬರೋರಿದ್ದಾರೆ, ಬಂದ ತಕ್ಷಣ ಅವ್ರನ್ನ ಒಳಗೆ ಕಳಿಸಿ. ಸರಿ ಮೇಡಮ್. ನೀವು ಸದ್ಯಕ್ಕೆ ಈ ಫೈಲ್ಗಳನ್ನ ಇಟ್ಕೊಂಡಿರಿ, ನಾನು ಮತ್ತೆ ನಿಮ್ಮನ್ನು ಕರೆಸ್ತೀನಿ. ಸರಿ ಮೇಡಮ್, ಬರ್ತೀನಿ. ನಮಸ್ತೆ. ನಮಸ್ಕಾರ ದೇವಿಯಣ್ಣವರೇ. ನಮಸ್ಕಾರ ಸರ್. ಬನ್ನಿ ಕೂತ್ಕೊಳ್ಳಿ. ಪಾರ್ವತಿ ದೇಸಾಯಿ ಅವರೇ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಪಾರ್ವತಿ ದೇಸಾಯಿ ಅವರೇ. ಜನಹಿತ ಪಕ್ಷದ ಸರ್ಕಾರದಲ್ಲಿ ಸಂಸ್ಕೃತಿ ಖಾತೆ ಸಚಿವೆ ಆಗಿರೋದಕ್ಕೆ. ಥ್ಯಾಂಕ್ ಯು. ಏನು ತಗೋತೀರಾ ಸರ್ ಕುಡಿಯೋಕ್ಕೆ? ಕಾಫಿ, ಟೀ? ಏನು ಬೇಡ, ಥ್ಯಾಂಕ್ಸ್. ಮತ್ತೆ ನೀವು ಹೇಗಿದ್ದೀರಾ ಮೇಡಮ್? ಇನ್ನು ಹೇಗಿರೋದಕ್ಕೆ ಸಾಧ್ಯ ಸರ್? ಯಾಕೆ ಮೇಡಮ್, ಸ್ವಲ್ಪ ಅಪ್ಸೆಟ್ ಆಗಿರೋ ಹಾಗಿದೆ? ನಿಜ ಸರ್, ಅಪ್ಸೆಟ್ ಆಗಿದ್ದೀನಿ. ಅಪ್ಸೆಟ್ ಆಗದೆ ಇರೋದಕ್ಕೆ ಹೇಗೆ ಸಾಧ್ಯ ಹೇಳಿ? ಯಾಕೆ ಮೇಡಮ್? ರಾಜಕೀಯದಲ್ಲಿ ತುಂಬ ಎತ್ತರಕ್ಕೆ ಬೆಳಿಬೇಕು ಅಂತ ಆಸೆ ಇಟ್ಕೊಂಡು ಪಾಲಿಟಿಕ್ಸ್ಗೆ ಬಂದವಳು ಸರ್ ನಾನು. ಆದರೆ ಇವತ್ತು ನೋಡಿ, ಏನು ಸಾಧಿಸ್ದೆ ರಾಜಕೀಯದಲ್ಲಿ 0 ಪೊಸಿಷನಲ್ಲಿದ್ದೀನಿ. ನೇರವಾಗಿ ಹೇಳ್ತಿದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಸರ್. ನನ್ನ ಇವತ್ತಿನ ರಾಜಕೀಯದ ಪರಿಸ್ಥಿತಿಗೆ ನೀವೇ ಕಾರಣ. ನಿಮ್ಮ ಮಾತು ನಂಬಿಕೊಂಡು ಅವತ್ತು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾನು ನಿಮ್ಮನ್ನು ಬೆಂಬಲಿಸಿದೆ. ಬಿಂಗ ಅವ್ರ ವಿರೋಧ ಕಟ್ಕೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ ನೀವು ಮುಖ್ಯಮಂತ್ರಿ ಆಗಲಿಲ್ಲ, ಬಿಂಗಾ ಸಾಹೇಬರು ಮುಖ್ಯಮಂತ್ರಿ ಆದರು. ನಿಮ್ಮನ್ನು ಬೆಂಬಲಿಸಿದ್ದಕ್ಕೆ ನನ್ನನ್ನು ಕ್ಯಾಬಿನೆಟ್ಟಿಂದ ತೆಗೆದುಹಾಕೋ ನಿರ್ಧಾರ ತಗೊಂಡ್ರು. ಅವತ್ತು ನಿಮ್ಮ ಬದಲಿಗೆ ಬಿಂಗಾ ಸಾಹೇಬ್ರನ್ನ ಮುಖ್ಯಮಂತ್ರಿಗಳಾಗೋದಕ್ಕೆ ಸಪೋರ್ಟ್ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಜನಹಿತ ಪಕ್ಷದ ಸರ್ಕಾರದಲ್ಲಿ ನಾನು ಸಂಸ್ಕೃತಿ ಸಚಿವೆಯಾಗಿಯೇ ಉಳಿತಿದ್ದೆ. ಆದರೆ ಈಗ ನಿಮ್ಮನ್ನು ಬೆಂಬಲಿಸಿದ್ದಕ್ಕೆ ನನಗೆ ಶಿಕ್ಷೆ ಸರ್. ಆದರೆ ನೀವು ದೊಡ್ಡವರು, ಬಿಂಗಾ ಸಾಹೇಬರು ದೊಡ್ಡವರು, ನೀವು ದೊಡ್ಡವರು ಒಂದಾಗ್ಬಿಟ್ರಿ. ಆದರೆ ನಿಮ್ಮ ಮಾತನ್ನು ನಂಬಿ ನಿಮಗೆ ಬೆಂಬಲಿಸಿದ ನಾನು ಆಚೆ ಉಳಿದ್ಬಿಟ್ಟೆ. ಬೇಜಾರಾಗದೇ ಇರುತ್ತಾ ಸರ್? ಎಸ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಪಾಲಿಟಿಕ್ಸಲ್ಲಿ ಅಧಿಕಾರ ಇಲ್ಲದಿರೋ ವ್ಯಕ್ತಿಗೆ ಅಸ್ತಿತ್ವನೇ ಇರಲ್ಲ. ನನಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗುತ್ತೆ. ಈಗ ಅರ್ಥ ಮಾಡಿಕೊಂಡ್ರೆ ಏನು ಪ್ರಯೋಜನ ಸರ್? ಹೋಗಲಿ ಬಿಡಿ. ಈಗ ಬಂದು ವಿಚಾರ ಹೇಳಿ. ಏನು ಮುಖ್ಯವಾದ ವಿಚಾರ ಮಾತಾಡಬೇಕು ಅಂತಿದ್ರಿ? ಹೌದು. ಏನು ಸರ್? ನನ್ನಿಂದಾಗಿ ನೀವು ಜನಹಿತ ಪಕ್ಷದಲ್ಲಿ ಸಂಸ್ಕೃತಿ ಸಚಿವ ಸ್ಥಾನನ ಕಳ್ಕೊಂಡಿದ್ದೀರಾ. ನನಗದ್ರ ಬಗ್ಗೆ ಬೇಸರನೂ ಇದೆ. ಅದನ್ನು ಕಾಂಪನ್ಸೇಟ್ ಮಾಡೋಕ್ಕೆ ನಾನು ಇನ್ನೊಂದು ಆಫರ್ ತಂದಿದ್ದೀನಿ. ಈಗ ನೀವು ಜನಹಿತ ಪಕ್ಷದಲ್ಲಿ ಅತ್ಯಂತ ಮಹತ್ವದ ಜವಾಬ್ದಾರಿನ ವಹಿಸ್ಕೋಬೇಕಾಗುತ್ತೆ. ಏನು ಸರ್, ನನ್ನ ಅಸಹಾಯಕತೆ ನೋಡಿ ನಿಮಗೆ ತಮಾಷೆ ಮಾಡಬೇಕು ಅನ್ನಿಸ್ತಿದ್ಯಾ? ನಾನು ತಮಾಷೆ ಮಾಡ್ತಿಲ್ಲ ದೇವಿಯಾನವರೇ. ಮತ್ತಿನ್ನೇನು ಸರ್, ಬಿಂಗ ಅವರು ಜನಹಿತ ಸರ್ಕಾರದ ಮುಖ್ಯಮಂತ್ರಿ. ಹಿ ಹ್ಯಾಸ್ ದಿ ನಂಬರ್ 1 ಪೊಸಿಷನ್ ಇನ್ ದಿ ಕ್ಯಾಬಿನೆಟ್. ಅವ್ರಿಗೆ ನನ್ನ ಬಗ್ಗೆ ಅಸಮಾಧಾನ ಇದೆ.
ಸಚಿವ ಸಂಪುಟಕ್ಕೆ ನನ್ನನ್ನು ಸೇರಿಸ್ಕೊಳ್ಳಲ್ಲ ಅಂತ ಅವರೇ ಹೇಳಿಕೆನೂ ಕೊಟ್ಟಿದ್ದಾರೆ. ನಿಮ್ಮ ಜೊತೆ ಕಾಂಪ್ರಮೈಸ್ ಆಗಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹಳೆದನ್ನೆಲ್ಲ ಮರೆತು ಪಕ್ಷದಲ್ಲಿ ನನಗೆ ಮಹತ್ವದ ಸ್ಥಾನ ಯಾಕೆ ಸರ್ ಕೊಡ್ತಾರವರು? ಅದು ನನ್ನ ನಿರ್ಧಾರ ಅಲ್ಲ ಮೇಡಮ್, ಭಿಂಗಾ ಸಾಹೇಬರ ನಿರ್ಧಾರ. ನಿಮಗೆ ಪಕ್ಷದಲ್ಲಿ ಒಂದು ಮಹತ್ವದ ಸ್ಥಾನ ಕೊಡಬೇಕು ಅಂತ. ನನಗೆ ನಂಬಿಕೆ ಬರ್ತಿಲ್ಲ ಸರ್. ಪರಮಾನಂದ ಗೌಡ್ರೆ, ನಮಸ್ಕಾರ ದೇವಿಯಾನಿಯವರೇ. ನಮಸ್ಕಾರ ಸರ್. ನೀವೇನು ಸರ್ ಇಲ್ಲಿ ನಮ್ಮ ಮನೇಲಿ? ಯಾಕೆ ಮೇಡಮ್, ಬರಬಾರ್ದಾಗಿತ್ತ? ಅಯ್ಯೋ ಹಾಗಲ್ಲ ಸರ್, ಬನ್ನಿ ಕೂತ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು. ಕೂತ್ಕೊಳ್ಳಿ. ನಾವೆಲ್ಲ ನಿಮ್ಮ ಮನೆಗೆ ಬಂದಿರೋ ಉದ್ದೇಶನ ಛಾಬ್ರಿ ಅವರು ತಮಗೆ ತಿಳಿಸಿದ್ದಾರೆ ಅಂತ ತಿಳ್ಕೊಳ್ತೀನಿ. ಹೇಳಿದ್ರು ಸರ್ ಛಾಬ್ರಿ ಅವರು, ಆದರೆ ಮೇಡಮ್ ನಂಬ್ತಾ ಇಲ್ಲ. ಹೌದಾ? ಯಾಕೆ ಮೇಡಮ್? ಸರ್ ಅದು ಗೊತ್ತಾಯ್ತು ಬಿಡಿ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನನ್ನನ್ನು ಬೆಂಬಲಿಸ್ತೀನಿ ಅಂತ ಮುಂಚೆನೇ ನನಗೆ ಮಾತು ಕೊಟ್ಟಿದ್ರಿ. ಆದರೆ ಕೊನೆ ಗಳಿಗೆನಲ್ಲಿ ಛಾಬ್ರಿ ಅವ್ರನ್ನ ಬೆಂಬಲಿಸ್ಬಿಟ್ರಿ. ಆ ಕೋಪ ಇನ್ನೂ ನನ್ನ ಮನಸ್ಸಿನಲ್ಲಿದೆ ಅಂತ ಆತಂಕ ತಮಗೆ. ಅಂಥದ್ರಲ್ಲಿ ಮಹತ್ವದ ಸ್ಥಾನ ಕೊಡೋದಕ್ಕೆ ಎಲ್ಲಿ ಸಾಧ್ಯ ಅನ್ನೋ ಅನುಮಾನ ನಿಮಗೆ, ಹೌದ್ ತಾನೆ? ನೀವು ನನ್ನ ಎದುರಿಗೆ ನಿಂತು ಛಾಬ್ರಿ ಅವರನ್ನ ಮುಖ್ಯಮಂತ್ರಿ ಆಗೋದಕ್ಕೆ ಬೆಂಬಲಿಸಿದಾಗ ಆ ಕ್ಷಣ ನನಗೆ ಕೋಪ ಇತ್ತು. ಆದರೆ ಈಗ ಆ ಕೋಪ ಇಲ್ಲ. ಮೇಡಮ್, ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ. ಯಾರನ್ನ ನಾಯಕನನ್ನಾಗಿ ಆಯ್ಕೆ ಮಾಡಿಕೊಳ್ಬೇಕು ಅನ್ನೋ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಇದೆ ಇಲ್ಲಿ. ಆ ಸ್ವಾತಂತ್ರ್ಯ ತಮಗೂ ಇತ್ತು, ಬಳಸ್ಕೊಡ್ರಿ. ನೀವೇನು ತಪ್ಪು ಮಾಡಿಲ್ಲ ಅಂತ ನನಗೀಗ ಅರ್ಥ ಆಗಿದೆ. ಪಾಪ ರಾಜಕೀಯದಲ್ಲಿ ಬೆಳಿಬೇಕು ಅನ್ನೋ ಮಹತ್ವಾಕಾಂಕ್ಷೆ ಇಟ್ಕೊಂಡ್ರು ನೀವು. ಛಾಬ್ರಿ ಅವರು ನನಗಿಂತ ಒಳ್ಳೆ ಖಾತೆ ಕೊಡ್ತೀನಿ ಅಂತ ಆಫರ್ ಮಾಡಿರ್ತಾರೆ. ಪಾಪ ಅವ್ರದ್ದು ತಪ್ಪಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಇದೆಲ್ಲ ಸಹಜ. ಅವ್ರ ಆಫರ್ನ ಒಪ್ಕೊಂಡು ನೀವು ಅವ್ರನ್ನ ಬೆಂಬಲಿಸಿದ್ದೀರಿ. ಮನುಷ್ಯ ಆಸೆಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ ಮೇಡಮ್. ನಿಮ್ಮ ಪರಿಸ್ಥಿತಿ ನನಗೂ ಅರ್ಥ ಆಗುತ್ತೆ. ಮನುಷ್ಯ ಅಂದಮೇಲೆ ಈ ರಾಗದ್ವೇಷಗಳೆಲ್ಲ ಸಹಜ ಮೇಡಮ್. ಅದಕ್ಕಿಂತ ಹೆಚ್ಚಾಗಿ ನಾನು ಛಾಬ್ರಿಯ ಬೇರೆ ಬೇರೆ ಅಲ್ಲ, ಈಗ ಒಂದಾಗಿದ್ದೀವಿ. ಹಾಗಾಗಿ ನೀವು ಬೇರೆ ಅಲ್ಲ. ನಾವೆಲ್ಲ ಒಂದಾಗಿ ಕೂತು ಯೋಚನೆ ಮಾಡಿ ನಿಮ್ಮನ್ನು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷೆಯನ್ನಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ನನ್ನ ಮಗಳು ಮೃಣಾಲಿನಿ ಪಕ್ಷದ ಅಧ್ಯಕ್ಷೆಯಾಗಿರ್ತಾಳೆ, ನೀವು ಕಾರ್ಯಾಧ್ಯಕ್ಷೆಯಾಗಿರಿ. ಸರ್, ನನಗೆ ಒಂದಷ್ಟು ಗೊಂದಲಗಳಿವೆ, ಅದನ್ನು ಪರಿಹರಿಸ್ಕೋಬೋದಾ? ಖಂಡಿತ. ಸರ್, ಮೃಣಾಲಿನಿ ಅವರು ಪಕ್ಷದ ಅಧ್ಯಕ್ಷೆ ಆಗ್ತಾರಾ? ಅವರೀ ಪಕ್ಷದ ಅಧ್ಯಕ್ಷರೇ ಆದರೆ ಕಾರ್ಯಾಧ್ಯಕ್ಷೆಯಾಗಿ ನನಗಿದ್ರಲ್ಲಿ ಏನು ಮಹತ್ವ ಇರುತ್ತೆ ಸರ್? ನೋಡಿ, ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಶಿವಕೃಷ್ಣ ದೇಸಾಯಿ ಅವರು ನಮ್ಮ ರಾಜಕೀಯ ವಿರೋಧಿಗಳು. ಬರೋ ಎಲೆಕ್ಷನ್ನಲ್ಲಿ ಅವ್ರ ಪಕ್ಷ ಗೆಲುವನ್ನು ಸಾಧಿಸ್ತದೆ ಅಂತ ಸಾಕಷ್ಟು ಪತ್ರಿಕೆಗಳು ಬರೀತಾ ಇದ್ದಾವೆ. ಅಕಸ್ಮಾತ್ ಅವ್ರು ಗೆದ್ದು ಅವ್ರ ಪಕ್ಷ ಅಧಿಕಾರ ಹಿಡಿದು ಅವರೇನಾದರೂ ಮುಖ್ಯಮಂತ್ರಿ ಆದರೆ ನಮ್ಗೆ ಯಾರಿಗೂ ಉಳಗಾಲ ಇಲ್ಲ. ಯಾರಿಗೂ ಅಂದರೆ ನನಗೂ, ಛಾಬ್ರಿ ಅವ್ರಿಗೂ, ನಿಮಗೂ ಕೂಡ.
ನಮ್ಮನ್ನು ಮುಗಿಸೋದೇ ನನ್ನ ಗುರಿ ಅಂತ ಅಲ್ಲಲ್ಲೇ ಹೇಳ್ಕೊಳ್ತಾ ಇರ್ತಾರಂತೆ. ಹಾಗಾಗಿ ಶಿವಕೃಷ್ಣ ದೇಸಾಯಿಯವರು ಗೆಲ್ಲಬಾರ್ದು. ಹಾಗೆ ಮಾಡೋದೇ ನಮ್ಮೆಲ್ಲರ ಗುರಿ. ಶಿವಕೃಷ್ಣ ದೇಸಾಯಿಯವರು ಚುನಾವಣೆಯಲ್ಲಿ ಗೆಲ್ಲೋದು ಅವ್ರಿಗಿರೋ ಒಳ್ಳೆ ಇಮೇಜಿನಿಂದ. ಶಿವಕೃಷ್ಣ ದೇಸಾಯಿಯವರು ದೇವರು ಅನ್ನೋ ಮಟ್ಟಿಗೆ ಈ ರಾಜ್ಯದ ಜನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ಶಿವಕೃಷ್ಣ ದೇಸಾಯಿಯವರ ಸೊಸೆ ಅಂದರೆ ನನ್ನ ಮಗಳು ಮೃಣಾಲಿನಿ ಕೂಡ ಅದೇ ಮಟ್ಟದಲ್ಲಿ ಜನರ ಮನಸ್ಸಿನಲ್ಲಿ ಉಳಿದಿರ್ತಕ್ಕಂಥ ಹೆಣ್ಮಗಳು. ಈಗ ನನ್ನ ಮಗಳು ಮೃಣಾಲಿನಿ ಶಿವಕೃಷ್ಣ ದೇಸಾಯಿಯವರ ಕುಟುಂಬದಿಂದ ದೂರ ಬಂದು ಅವರ ವಿರುದ್ಧವಾಗಿ ನಿಂತು ನಮ್ಮ ಪಕ್ಷದ ಅಧ್ಯಕ್ಷೆಯಾದರೆ ಏನಾಗುತ್ತೆ ಹೇಳಿ? ನೋಡಿ, ಜನ ಯಾವಾಗಲೂ ಹೆಣ್ಮಕ್ಳು ಪರವಾಗಿರ್ತಾರೆ. ಶಿವಕೃಷ್ಣ ದೇಸಾಯಿಯವರನ್ನ ಸಂದೇಹದಿಂದ ನೋಡ್ತಾರೆ. ಮೃಣಾಲಿನಿ ತನ್ನ ಸ್ವಂತ ಗಂಡನ ಕುಟುಂಬದಿಂದ ದೂರ ಬಂದಾಗ ಇಡೀ ಶಿವಕೃಷ್ಣ ದೇಸಾಯಿಯವರ ಕುಟುಂಬವನ್ನು ಅನುಮಾನದಿಂದ ನೋಡ್ತಾರೆ ಜನ. ಶಿವಕೃಷ್ಣ ದೇಸಾಯಿಯವರ ಇಮೇಜ್ ಚಿತ್ರವಾಗೋದಕ್ಕೆ ಶುರುವಾಗುತ್ತೆ. ಅದರ ಜೊತೆಗೆ ಯಾವುದಾದ್ರೂ ಹಳೆ ಫೈಲನ್ನು ಹುಡುಕಿ ಶಿವಕೃಷ್ಣ ದೇಸಾಯಿಯವರ ವಿರುದ್ಧವಾಗಿ ಒಂದು ಕೇಸನ್ನು ಫೈಲ್ ಮಾಡಿಸೋದಕ್ಕೆ ಏರ್ಪಾಡು ಮಾಡಿಸ್ತೀನಿ. ಅಲ್ಲಿಗೆ ಶಿವಕೃಷ್ಣ ದೇಸಾಯಿಯವರ ಇಮೇಜ್ ಸಂಪೂರ್ಣವಾಗಿ ನಾಶ ಆಗೋಯ್ತು. ಮುಂದಿನ ಚುನಾವಣಾ ಯುದ್ಧರಂಗದಲ್ಲಿ ಶಿವಕೃಷ್ಣ ದೇಸಾಯಿ ವರ್ಸಸ್ ಮೃಣಾಲಿನಿ ಅಂತಾಗುತ್ತೆ. ಇಮೇಜ್ ಕೆಡಿಸ್ಕೊಂಡ ಶಿವಕೃಷ್ಣ ದೇಸಾಯಿಯವರ ವಿರುದ್ಧವಾಗಿ ಜನ ನಿಲ್ತಾರೆ, ಮೃಣಾಲಿನಿಗೆ ವೋಟ್ ಹಾಕ್ತಾರೆ. ಶಿವಕೃಷ್ಣ ದೇಸಾಯಿಯವರು ಸೋಲ್ತಾರೆ, ನಾವು ಗೆಲ್ತೀವಿ. ಇದಕ್ಕೋಸ್ಕರನೇ ನನ್ನ ಮಗಳು ಮೃಣಾಲಿನಿಯನ್ನ ನಮ್ಮ ಪಕ್ಷದ ಅಧ್ಯಕ್ಷೆಯನ್ನಾಗಿ ಮಾಡಿರೋದು. ಸಿಗ್ತಾ ನಿನ್ನ ಪ್ರಶ್ನೆಗೆ ಉತ್ತರ? ಇಟ್ ಈಸ್ ಜಸ್ಟ್ ಟು ಫಿನಿಶ್ ಮಿಸ್ಟರ್ ಶಿವಕೃಷ್ಣ ದೇಸಾಯಿ. ಮತ್ತೊಮ್ಮೆ ನಿಮಗೆಲ್ಲ ಹೇಳ್ತಾ ಇದ್ದೀನಿ, ಶಿವಕೃಷ್ಣ ದೇಸಾಯಿ ನಿರ್ನಾಮ ಆಗದೆ ಹೋದರೆ ನಮ್ಗೆ ಯಾರಿಗೂ ಉಳಿಗಾಲ ಇಲ್ಲ. ಸರ್, ಹೀಗೆ ಹೇಳ್ತೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಮೃಣಾಲಿನಿ ಅವ್ರಿಗೆ ಪಾಲಿಟಿಕ್ಸ್ ಬಗ್ಗೆ ಏನೂ ಗೊತ್ತಿಲ್ಲ. ಅಂಥದ್ರಲ್ಲಿ ಅವ್ರ ಅಧ್ಯಕ್ಷೆ ಆದರೆ ಎಲೆಕ್ಷನ್ ಟೈಮಲ್ಲಿ ಕಷ್ಟ ಆಗಲ್ವಾ ಸರ್? ಅದಕ್ಕೆ ಸಾಹೇಬರು ನಿಮ್ಮನ್ನೇ ಕಾರ್ಯಾಧ್ಯಕ್ಷೆ ಮಾಡ್ತಾ ಇರೋದು. ನೋಡಿ, ಮೃಣಾಲಿನಿ ಹೆಸರಿಗೆ ಮಾತ್ರ ಅಧ್ಯಕ್ಷೆ. ಆದರೆ ಸರ್, ನನ್ನನ್ನೇ ಕಾರ್ಯಾಧ್ಯಕ್ಷೆಯಾಗಿ ಯಾಕೆ ಸೆಲೆಕ್ಟ್ ಮಾಡಿದ್ದೀರಾ ಸರ್? ಪಕ್ಷದಲ್ಲಿ ಇನ್ನೂ ಸಾಕಷ್ಟು ಜನ ಎಫಿಷಿಯೆಂಟ್ ಆಗಿರೋರು, ಎಕ್ಸ್ಪೀರಿಯನ್ಸ್ ಇರೋರು ಇದ್ದಾರಲ್ಲ ಸರ್. ಆದರೆ ಅವ್ರು ಯಾರೂ ನಿಮ್ಮಷ್ಟು ಮೃಣಾಲಿನಿಗೆ ಪರಿಚಯ ಇರೋರಲ್ಲ. ನೀವಿಬ್ಬರು ಒಳ್ಳೆ ಸ್ನೇಹಿತೆಯರು. ಒಬ್ಬರ ಮಾತನ್ನು ಇನ್ನೊಬ್ಬರು ತೆಗೆದುಹಾಕೋದಿಲ್ಲ. ಜೊತೆಗೆ ಆಕೆನ ನೀವು ಒಳ್ಳೆ ದಾರಿನಲ್ಲಿ ಕರ್ಕೊಂಡು ಹೋಗ್ತೀರಿ ಅನ್ನೋ ನಂಬಿಕೆ ನನಗಿದೆ. ಇದರ ಜೊತೆಯಲ್ಲಿ ನಿಮ್ಮನ್ನು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷೆಯನ್ನಾಗಿ ಮಾಡ್ತಾ ಇರೋದಕ್ಕೆ ನಮ್ಮದು ಒಂದು ರಾಜಕೀಯ ಸ್ವಾರ್ಥ ಇದೆ. ಏನಪ್ಪ ಅಂದರೆ, ನೀವು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ರಾಜಾನಂದ ಸ್ವಾಮಿಯವರ ಸೊಸೆ. ರಾಜಾನಂದ ಸ್ವಾಮಿಯವರ ಕಮ್ಯುನಿಟಿಯವರು ಈ ರಾಜ್ಯದಲ್ಲಿ 14% ಇದ್ದಾರೆ. ನೀವೇನಾದರೂ ಈ ಪಕ್ಷದ ಕಾರ್ಯಾಧ್ಯಕ್ಷೆ ಆದರೆ ಆ 14% ಜನ ನಮ್ಮ ಪಕ್ಷಕ್ಕೆ ಓಟ್ ಹಾಕ್ತಾರೆ. ಜೊತೆಗೆ ಇನ್ನೊಂದು ಮಹತ್ವದ ಕಾರಣ ಇದೆ. ಆ ಕಡೆ ಶಿವಕೃಷ್ಣ ದೇಸಾಯಿಯವರು ಇದೇ ಓಟುಗಳ ಮೇಲೆ ಕಣ್ಣಿಟ್ಟು ರಾಜಾನಂದ ಸ್ವಾಮಿಯವರ ಇನ್ನೊಬ್ಬ ಸೊಸೆ ಅಂದರೆ ನಿಮ್ಮ ಊರಿಗಿತ್ತಿ ನಿವೇದಿತಾ ಅವರನ್ನು ಅವರ ಪಕ್ಷದ ಅಧ್ಯಕ್ಷೆಯನ್ನಾಗಿ ಮಾಡ್ತಾ ಇದ್ದಾರೆ ಅಂತ ರೂಮರ್ ಬಂದಿದೆ. ಇಂಟೆಲಿಜೆನ್ಸ್ನವರು ನನ್ನ ಹತ್ರ ಮಾತಾಡ್ತಾರೆ. ಈಗ ನೀವೇನಾದರೂ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷೆ ಆಗದೆ ಹೋದರೆ ನಿವೇದಿತಾ ರಾಜಾನಂದ ಸ್ವಾಮಿಯವರ ಸೊಸೆ ಅನ್ನುವ ಕಾರಣಕ್ಕೆ ಅವರ ಕಮ್ಯುನಿಟಿಯ ಎಲ್ಲ ಓಟುಗಳು ಹಿಡಿಗಂಟಾಗಿ
ಶಿವಕೃಷ್ಣ ದೇಸಾಯಿಯವರ ಪಕ್ಷಕ್ಕೆ ಬೀಳುತ್ತೆ. ಆಗ ಅವರು ಗೆಲ್ಲುವುದಕ್ಕೆ ಅದು ಸಹಾಯ ಆಗುತ್ತೆ. ಹಾಗಾಗ್ಬಾರ್ದಲ್ವಾ? ಈಗ ಹೇಳಿ, ನೀವು ನಮ್ಮ ಜನಹಿತ ಪಕ್ಷದ ಕಾರ್ಯಾಧ್ಯಕ್ಷೆಯಾಗಿ ಒಪ್ಕೊಳ್ತೀರಲ್ವಾ? ಖಂಡಿತ ಒಪ್ತೀನಿ. ಇದು ನನ್ನ ಭಾಗ್ಯ ಸರ್. ನಮ್ಮ ಭಾಗ್ಯ ಕೂಡ. ಇದು ಯಾವಾಗ ಆಗ್ಬೋದು ಸರ್? ಈಗ ನೀವು ಒಪ್ಕೊಂಡಿರೋ ವಿಚಾರನ ಹೈಕಮಾಂಡ್ನವರು ತಿಳಿಸ್ತೀವಿ. ನಾಳೆ ನಾಡಿದ್ರಲ್ಲಿ ಸಭೆ ಸೇರೋಣ. ಅಲ್ಲಿ ನೀವು ಅಧಿಕಾರನ ಸ್ವೀಕರಿಸಬಹುದು. ಸರಿ ಸರ್. ಹಾಂ, ಸರಿ ಮೇಡಮ್, ನಾವಿನ್ನು ಬರ್ತೀವಿ. ಸರ್, ಒಂದು ನಿಮಿಷ. ನಾನು ನಿಮ್ಮ ಜೊತೆ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕಿತ್ತು. ಸರಿ ಸರ್, ನಾವು ಕಾರಲ್ಲಿರ್ತೀವಿ. ಹೇಳಿ ದೇವಯಾನಿಯವರ. ಸರ್, ನನ್ನನ್ನು ಕಾರ್ಯಾಧ್ಯಕ್ಷೆ ಮಾಡ್ತಿರೋದಕ್ಕೆ ನನಗೆ ಜಸ್ಟಿಫಿಕೇಶನ್ ಸಿಕ್ಕಿದೆ. ಆದರೆ ಮೃಣಾಲಿನಿ ಅವ್ರನ್ನ ಅಧ್ಯಕ್ಷೆ ಮಾಡ್ತಿರೋದಕ್ಕೆ ನನಗೆ ಕನ್ವಿನ್ಸಿಂಗ್ ಆನ್ಸರ್ ಸಿಕ್ಕಿಲ್ಲ. ಪರವಾಗಿಲ್ಲ ಮೇಡಮ್, ನೀವು ರಾಜಾನಂದ ಸ್ವಾಮಿ ಅವರಿಗೆ ತಕ್ಕ ಸೊಸೆ. ನಿಮ್ಮ ಹತ್ರ ಏನು ಮುಚ್ಚುಮರೆ, ಇರೋ ಸತ್ಯನ ಹೇಳಿಬಿಡ್ತೇನೆ. ಶಿವಕೃಷ್ಣ ದೇಸಾಯಿ ಅವರು ಬರೀ ರಾಜಕೀಯ ಶತ್ರು ಮಾತ್ರ ಅಲ್ಲ, ನನಗೆ ವೈಯಕ್ತಿಕ ಶತ್ರು ಕೂಡ. ಅವರಿಂದ ತುಂಬ ಅವಮಾನಗಳನ್ನು ಅನುಭವಿಸಿದ್ದೀನಿ. ನನ್ನ ವಿರೋಧದ ನಡುವೆನೂ ನನ್ನ ಮಗಳನ್ನು ಅವರ ಸೊಸೆಯಾಗಿ ತಂದುಕೊಂಡ್ರು. ಇತ್ತೀಚೆಗೆ ಮೊನ್ನೆ ನನ್ನ ಸ್ವಾಭಿಮಾನ, ಪ್ರತಿಷ್ಠೆ ಎಲ್ಲವನ್ನೂ ಮರೆತು ಅವರ ಮನೆ ಬಾಗಿಲಿಗೆ ಸಹಾಯ ಕೇಳ್ಕೊಂಡು ಹೋದಾಗ ಸಹಾಯ ಮಾಡಲಿಲ್ಲ. ನಾನು ಅವ್ರ ಬೀಗ ಅನ್ನೋದನ್ನು ಮರೆತು ನಿಷ್ಠುರವಾಗಿ ನಡ್ಕೊಂಡ್ರು. ಅವರು ನೆಮ್ಮದಿಯಾಗಿ ಉಳಿಬಾರ್ದು, ಅವ್ರ ಮನೆ ಹೊಡಿಬೇಕು. ಈ ವಿಚಾರ ನಾನು ನಿಮಗೆ ಮಾತ್ರ ಹೇಳ್ತಾ ಇರೋದು, ಬೇರೆ ಯಾರ ಹತ್ರನೂ ಪ್ರಸ್ತಾಪ ಮಾಡಬಾರ್ದು ತಾವು. ನನ್ನ ಮಗಳು ಮೃಣಾಲಿನಿ ನಮ್ಮ ಪಕ್ಷದ ಅಧ್ಯಕ್ಷೆ ಆದರೆ ಶಿವಕೃಷ್ಣ ದೇಸಾಯಿ ಅವರ ಮನೆ ಒಡೆಯುತ್ತೆ. ಇದೇ ನನಗೆ ಬೇಕಾಗಿರೋದು. ಭೂಮೊಗವಾಡದ ಹಿರಿಯುವ ಮುಳ್ಳೆ ಎಲ್ಲಿವರೆ